ಮತ್ತೊಂದು ಸಮರಕ್ಕೆ ಸಜ್ಜಾಗಿದೆ ಸಿಎಂ ತವರು ಜಿಲ್ಲೆ. ಮೈಸೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಚುನಾವಣೆ ನಡೆಯಲಿದೆ. ನೋಡಿ, ಇಲ್ಲಿ ಪದವಿ ಮುಖ್ಯ ಅಲ್ಲ, ಅಧಿಕಾರವೇ ಬೇಕು. ಮತ್ತೊಂದು ಸಮರಕ್ಕೆ ಸಿಎಂ ತವರು ಜಿಲ್ಲೆ ಸಜ್ಜಾಗಿದೆ. ಮೈಸೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಚುನಾವಣೆ ನಡೆಯಲಿದೆ. ಇಲ್ಲಿ ಪದವಿ ಮುಖ್ಯ ಅಲ್ಲ, ಅಧಿಕಾರವೇ ಬೇಕು. ಪದವಿ ಮುಖ್ಯ ಅಲ್ಲ. ಇಲ್ಲಿ MLA, ಮಾಜಿ MLA ಮತ್ತು ಅವರ ರಕ್ತ ಸಂಬಂಧಿಗಳಿಂದ ಸ್ಪರ್ಧೆ ಮಾಡಲಾಗ್ತಾ ಇದೆ. ಶಾಸಕ ಸ್ಥಾನದಲ್ಲಿ ಇದ್ದರೂ ಸಹಕಾರ ಬ್ಯಾಂಕ್ ನಿರ್ದೇಶಕರಾಗಲು ಜಿದ್ದು ಸಾಧಿಸ್ತಾ ಇದ್ದಾರೆ. 4 ಶಾಸಕರು, ಒಬ್ಬರು ಮಾಜಿ ಶಾಸಕ, ತಂದೆ, ಮಗ, ತಮ್ಮ, ಹೀಗೆ ಕುಟುಂಬಸ್ಥರಿಂದಲೇ ಚುನಾವಣೆಗೆ ಸ್ಪರ್ಧೆ. ಇನ್ನು ಉಳಿದಂತ ಕಾರ್ಯಕರ್ತರು ಇರ್ತಾರಲ್ಲ, ಅಣ್ಣ ಅಕ್ಕ ಅನ್ಕೊಂಡು ಹೋಗ್ಬೇಕಷ್ಟೇ, ಇನ್ನೇನೋ ಮಾಡೋಕ್ಕಾಗಲ್ಲ. ಕಾರ್ಯಕರ್ತರು ಅವರಿಗೆಲ್ಲ ಅವಕಾಶಗಳನ್ನೇ ಕೊಡಲ್ಲ ಇವರು. GD ಹರೀಶ್ ಗೌಡ, ಅನಿಲ್ ಇವರೆಲ್ಲರೂ ಕೂಡ ಈಗ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಕೇಂದ್ರ ಬ್ಯಾಂಕ್ ಅಂದ್ರೆ ಮೈಸೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಚುನಾವಣೆ ನಡೀತಾ ಇರೋದು. ಇಲ್ಲಿ ಪದವಿ ಮುಖ್ಯ ಅಲ್ಲ, ಅಧಿಕಾರವೇ ಬೇಕು ಅನ್ನೋದು ಬಹಳ ಸ್ಪಷ್ಟವಾಗಿ ಎದ್ದು ಕಾಣಿಸ್ತಾ ಇದೆ. MLA, ಮಾಜಿ MLA ಮತ್ತು ಅವರ ರಕ್ತ ಸಂಬಂಧಿಗಳು ಇಲ್ಲಿ ಸ್ಪರ್ಧೆಯನ್ನ ಮಾಡ್ತಾ ಇರೋದು. ಶಾಸಕ ಸ್ಥಾನದಲ್ಲಿ ಇದ್ದರೂ ಸಹಕಾರ ಬ್ಯಾಂಕ್ ನಿರ್ದೇಶಕರಾಗುವುದಕ್ಕೆ ಜಿದ್ದು ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಸ್ಪರ್ಧೆ ಮಾಡ್ತಾ ಇರೋದು. ಶಾಸಕ ಸ್ಥಾನದಲ್ಲಿದ್ದಾರೆ ಒಬ್ರು, ಆದ್ರೂ ಕೂಡ ಸಹಕಾರ ಬ್ಯಾಂಕ್ ನಿರ್ದೇಶಕರಾಗಬೇಕು. ಅವರ ತಮ್ಮನೋ, ಅವರ ಅಣ್ಣನೋ, ಅವರ ಮಗನೋ, ಮಗಳೋ ಯಾರೋ ಒಬ್ರು ಆಗಬೇಕು. 4 ಶಾಸಕರು, ಒಬ್ಬರು ಮಾಜಿ ಶಾಸಕ, ತಂದೆ, ಮಗ, ತಮ್ಮ, ಹೀಗೆ ಕುಟುಂಬಸ್ಥರೆಲ್ಲ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇನ್ನು ಉಳಿದವ್ರ ಗತಿ ಏನ್ರಿ? ನಿಮ್ಮನ್ನ ಬೆಂಬಲಿಸ್ತಾರಲ್ಲ, ಅಣ್ಣ ನೀವೇ ನಮಗೆ ದೇವರು, ನೀವೇ ಎಲ್ಲ ನಮಗೆ ಅಂತ ಹೇಳಿ ನಿಮ್ಮ ಹಿಂದಿಂದೆ ಬರ್ತಾ ಇರ್ತಾರಲ್ಲ ಕಾರ್ಯಕರ್ತರು, ಅವ್ರಿಗೆ ಬೆಲೆನೇ ಇಲ್ವಾ ಅಂತ ನೀವೇ ನಿಮ್ಮ ಹೊಟ್ಟೆ ತುಂಬಿಸ್ಕೊಳ್ಳಿ, ನಿಮ್ಮ ಅಣ್ಣ ತಮ್ಮನ ಹೊಟ್ಟೆ ತುಂಬಿಸ್ಕೊಳ್ಳಿ, ನಿಮ್ಮ ಮಗನ ಹೊಟ್ಟೆ ತುಂಬಿಸ್ಕೊಳ್ಳಿ. ಇನ್ನು ಉಳಿದವ್ರ ಕತೆ ಅಲ್ಲೇ ಮುಗಿದೋಯ್ತು. ಚಾಮರಾಜನಗರ ಜಿಲ್ಲೆಯ ಒಟ್ಟು 4 ಜನ ಶಾಸಕರಿಂದ ಸ್ಪರ್ಧೆ ಮಾಡಲಾಗಿದೆ. GD ಹರೀಶ್ ಗೌಡ, ಅನಿಲ್ ಚಿಕ್ಕಮಾದು, ಗಣೇಶ್ ಪ್ರಸಾದ್ ಹಾಗೂ ಪುಟ್ರಂಗ್ ಶೆಟ್ಟಿ. ಚುನಾವಣಾ ಅಖಾಡದಲ್ಲಿ ಇವರ ಹೆಸರು ಕೇಳಿ ಬರ್ತಾ ಇದೆ. ಚುನಾವಣೆಯಲ್ಲಿ ಸ್ಪರ್ಧೆಗಿಳಿದ ಸಿದ್ದರಾಮಯ್ಯ ಸಂಬಂಧಿ, ಸಿದ್ದರಾಮಯ್ಯ ಆಪ್ತ ಸಂಬಂಧಿ ಮೂಗನಹುಂಡಿ ಕೆಂಚಪ್ಪ ಸ್ಪರ್ಧೆಗೆ ಇಳಿದಿದ್ದಾರೆ. ಸಿದ್ದರಾಮಯ್ಯ ಆಪ್ತ ಜನತಾ ಬಜಾರ್ ಚಂದ್ರಶೇಖರ್ ಕಣದಲ್ಲಿದ್ದಾರೆ. ಶಾಸಕ H ವಿಶ್ವನಾಥ್ ಮಗ ಅಮಿತ್ ದೇವರಹಟ್ಟಿ, ಜೊತೆಗೆ ಶಾಸಕ ಹರೀಶ್ ಗೌಡ ಬಾಮೈದ ಮಹೇಶ್, ಸಿದ್ದರಾಮಯ್ಯ ಆಪ್ತ ಶಾಸಕ D ರವಿಶಂಕರ್ ತಂದೆ ದೊಡ್ಡಸ್ವಾಮಿಗೌಡ, ಹೀಗೆ MLA, ಮಾಜಿ MLA ಸಂಬಂಧಿಕರದ್ದೇ ಇಲ್ಲಿ ದರ್ಬಾರ್ ಆಗಿರುವುದು. ಹೇಳ್ತಾ ಹೋದ್ರೆ ಇಷ್ಟು ದೊಡ್ಡ ಪಟ್ಟಿ ಇದೆ, ಆಶ್ಚರ್ಯ ಆಗೋಗ್ಬಿಡುತ್ತೆ. MLA, ಮಾಜಿ MLAಗಳ ಸಂಬಂಧಿಕರು, MLAಗಳಿದ್ದಾರೆ, ಜೊತೆಗೆ ಸಿದ್ದರಾಮಯ್ಯನವರ ಆಪ್ತರಿದ್ದಾರೆ, ದೊಡ್ಡವರ ಆಪ್ತರೇ ಇದ್ದಾರೆ ಇಲ್ಲಿ. ಇನ್ನು ಸಣ್ಣ ಪುಟ್ಟ ಅವರಿಗೆಲ್ಲ ಅವಕಾಶ ಸಿಗುತ್ತೇನ್ರಿ? ಹೊಸ ಮುಖಗಳಿಗೆ ಅವಕಾಶ ಸಿಗೋದಕ್ಕೆ ಸಾಧ್ಯ ಏನ್ರಿ? ಸಣ್ಣ ಪುಟ್ಟ ಎಲೆಕ್ಷನ್ಗಳಿವೆಲ್ಲ. ಒಂದು ಗ್ರಾಮ ಪಂಚಾಯತಿ ಎಲೆಕ್ಷನ್ ನಡಿಬೇಕು ಅಂತ ಅಂದ್ರೆ ಅಲ್ಲಿ MLA ಸಂಬಂಧಿ ಇರ್ತಾನೆ. ಒಂದು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಆಗಬೇಕು ಅಂತ ಅಂದ್ರೆ ಅಲ್ಲಿ ಮುಖ್ಯಮಂತ್ರಿಗಳ ಆಪ್ತಾನೋ, ಉಪಮುಖ್ಯಮಂತ್ರಿಗಳ ಆಪ್ತಾನೋ ಇದ್ದೇ ಇರ್ತಾನೆ. ಅವ್ರಿಗೆ ಅಲ್ಲಿ ಟಿಕೆಟು, ಇನ್ಯಾರಿಗೂ ಕೊಡಲ್ಲ. ಈ ಕಾರ್ಯಕರ್ತರು ಅಯ್ಯೋ ಇವತ್ತು ನಮಗೆ ಚಾನ್ಸ್ ಕೊಡ್ತಾರೆ, ಅವತ್ತು ನಮಗೆ ಚಾನ್ಸ್ ಕೊಡ್ತಾರೆ, ಅವಕಾಶ ಸಿಗುತ್ತೆ ನಮಗೆ ಅಂತ ಹೇಳಿ ನಂಬಿಕೆ ಇಟ್ಕೊಂಡು ಈ ಪಕ್ಷಗಳಿಗೆ ಸೇವೆ ಸಲ್ಲಿಸ್ತಾ ಇರ್ತಾರಲ್ಲ, ಅವ್ರು ಹಂಗೆ ಜೀವನ ಪೂರ್ತಿ ಅದೇ ಬಟ್ಟೆ ಹಾಕ್ಕೊಂಡು ಅದೇ ಬಟ್ಟೆ ಹರಿಯೋವರೆಗೂ ಇವ್ರ ಹಿಂದೆ ಅಣ್ಣ ಅಕ್ಕ ಅನ್ಕೊಂಡು ಓಡಾಡೋದೆ. ಇನ್ನೇನೋ ಮಾಡೋಕ್ಕಾಗಲ್ಲ ಕಾರ್ಯಕರ್ತರುಗಳಿಗೆ. ಯಾಕೆ ಅಂತ ಹೇಳಿದ್ರೆ ನೀವು ಜಸ್ಟ್ ದುಡಿಬೇಕಷ್ಟೇ, ದುಡಿಯಕ್ಕೆ ಮಾತ್ರ ನೀವಿರೋದು. ಇನ್ನು ಅಧಿಕಾರ ಅನುಭವಿಸೋಕೆ ಅದೇ MLA ಮಗ, ಅದೇ ಮಾಜಿ MLA ತಂಗಿ, ಅಕ್ಕ, ಅವರೇ ಅಣ್ಣ ತಮ್ಮ ಅವರೇ ಸ್ಪರ್ಧೆ ಮಾಡ್ತಾರೆ. ಅವರ ಅಡಿಯಾಳುಗಳಾಗಿ ಕಾರ್ಯಕರ್ತರು ಕೆಲಸ ಮಾಡಬೇಕು. ಅದಕ್ಕೆ ಉದಾಹರಣೆ ಇದು, ಸ್ಪಷ್ಟವಾದಂಥ ಉದಾಹರಣೆ. ಮೈಸೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಚುನಾವಣೆ ನಡೀತಾ ಇದ್ರೆ ಅಲ್ಲಿ MLA ಆಪ್ತ, ಮುಖ್ಯಮಂತ್ರಿಗಳ ಆಪ್ತ, ಅವರ ಅಕ್ಕ ತಮ್ಮ ಇವರೇ ಇದ್ದಾರೆ.